ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನ್ಯಾರೋ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆನ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು 2 ಮೀಟರ್ ಇದೆ. 2 ಮೀಟರಲ್ಲಿ ನಾನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಿಂಗಲ್ ಪನ್ನ. ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ 2 ಲೇಯರಲ್ಲಿದೆ, ಕಾಣಿಸ್ತಾ ಇದೆಯಲ್ಲ. ಈಗ 4 ಫೋಲ್ಡಿಂಗ್ಸಲ್ಲಿ ನಾನೀಗ ಬಟ್ಟೆನ ಹಾಕೋದು ತೋರಿಸ್ತಾ ಇದ್ದೀನಿ. ಇದನ್ನು ಹಿಪ್ ರೌಂಡು ಎಷ್ಟಿರುತ್ತೆ ನೋಡಿಕೊಂಡು ಅದನ್ನು 4ರಿಂದ ಭಾಗಿಸ್ಕೋಬೇಕು. 9.5 ಬರುತ್ತೆ. ಅದಕ್ಕೆ 5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಅದಕ್ಕೆ 3.5 ಇಂಚಿನಷ್ಟು ಎಕ್ಸ್ಟ್ರಾನ ಆಡ್ ಮಾಡಿಕೊಂಡ್ರೆ 15 ಇಂಚು ಬರುತ್ತೆ. ಈ 15 ಇಂಚು ಇಲ್ಲಿಂದ ಇಲ್ಲೇ ತನಕ ಇದೆಯಲ್ಲ, ಇದು ಎಕ್ಸ್ಟ್ರಾ ಇದೆ ಈ ಕಡೆ ಸೈಡು. ಇದನ್ನು ಕಟ್ ಮಾಡಿ ತೆಗೆಯೋಣ. ಈ ಥರ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ 4 ಪದರಿನಲ್ಲೇ ಇದೆ ಇದು. ಈಗ ಇಲ್ಲಿ ಕೆಳಗಡೆ ನಾನು ಕೆಳಗಡೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗೆ 2.5 ಇಂಚು ಮಾರ್ಕ್ ಹಾಕಿದ್ದೀನಿ. ಫೋಲ್ಡಿಂಗಲ್ಲಿ ಹೋಗುತ್ತೆ. ಇಲ್ಲಿಗೆ ನಮಗೆ ಉದ್ದ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಮಾರ್ಕ್ ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ಬೆಲ್ಟಿಗೆ ನಾವು ತೊಗೊಂಡಿರ್ತೀವಲ್ಲ, ಅದನ್ನು ಲೆಸ್ ಮಾಡಿ ನಾವಿಲ್ಲಿ ಮಾರ್ಕ್ ಹಾಕಬೇಕಾಗತ್ತೆ. ಇಲ್ಲಿ ರೆಡಿ ನನಗೆ 31 ಬೇಕಾಗಿರೋದು ಉದ್ದ, ಪ್ಯಾಂಟಿನ ಉದ್ದ 31. ಇದಕ್ಕೆ ನಾನು 2 ಇಂಚು ಲೆಸ್ ಮಾಡ್ತಾಯಿದ್ದೀನಿ. 29ಗೆ ಬರುತ್ತೆ. ನಾನಿಲ್ಲಿ 29ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಇಲ್ಲಿ ನಾನು ಬೆಲ್ಟಿಗೆ ಬೇರೆ ಎಕ್ಸ್ಟ್ರಾ ಪೀಸನ್ನು 2 ಇಂಚಿನಷ್ಟು ಬರೋ ಥರ ನಾನು ಎಕ್ಸ್ಟ್ರಾ ಹಚ್ಚುತ್ತಾ ಇದ್ದೀನಿ. ಹಾಗಾಗಿ 29ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇದನ್ನು ಕಂಪ್ಲೀಟಾಗಿ ಇದೇ ಥರನೇ ಪೂರ್ತಿಯಾಗಿ ಲೈನ್ ಹಾಕ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ಮುಂಭಾಗಕ್ಕೆ ಇದು ಇಷ್ಟು ಕರೆಕ್ಟ್ ಸಾಕು. ಹಿಂಭಾಗಕ್ಕೆ ಮಾತ್ರ ಹಿಂಭಾಗದ ಬಟ್ಟೆಗೆ ಮಾತ್ರ 2 ಇಂಚು ಬೇಕು. ಇಲ್ಲಿ ಮಾರ್ಕ್ ಹಾಕೋಣ. ಹೆಚ್ಚಿಗೆ ಬೇಕಲ್ಲ, ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಯಾರಿಗಾದ್ರೂ ಅಷ್ಟೇ, ದೊಡ್ಡರಿಗೆ ಅಂತಲ್ಲ, ಎಲ್ಲರಿಗೂ ಇದೇ ಥರನೇ ಮಾರ್ಕ್ ಹಾಕ್ಕೊಳ್ಬೇಕು. ಸ್ಟ್ರೈಟ್ ಕಟ್ ಪ್ಯಾಂಟ್ಗಳಿಗಿಲ್ಲ, ಇದೇ ಥರನೇ ಮಾರ್ಕ್ ಹಾಕೋದು. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಇದು ಎಕ್ಸ್ಟ್ರಾ ಉಳಿದಿರುತ್ತಲ್ಲ, ಇದನ್ನು ಕಟ್ ಮಾಡಿ ತೆಗೆಯೋಣ. ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇದು ಫ್ರಂಟ್ ಬಟ್ಟೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಇದೆಯಲ್ಲ, ಇದು ಬ್ಯಾಕ್ ಸೈಡ್ಗಿದು. ಬ್ಯಾಕ್ ಬಟ್ಟೆನ ತೆಗೆದಿಡೋಣ. ಇದನ್ನು ಆಮೇಲೆ ಮಾರ್ಕ್ ಹಾಕ್ತೀನಿ. ಸಪ್ರೇಟಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಇದನ್ನು ಈ ಥರ ಫ್ರಂಟಿನ ಬಟ್ಟೆ ಮಾತ್ರ ಈ ಥರ ಫೋಲ್ಡ್ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ 2 ಇಂಚು ಬ್ಯಾಕ್ ಸೈಡ್ಗೆ 2 ಇಂಚು ಎಕ್ಸ್ಟ್ರಾ ಬೇಕು ಉದ್ದ ಅಂತ ಹೇಳಿದ್ನಲ್ಲ, ಇದು ಫ್ರಂಟಿಗೆ ಬೇಡ. ಫ್ರಂಟಿಗೆ ಇಷ್ಟೇ ಸಾಕಾಗುತ್ತೆ. ಇದನ್ನು ಕಟ್ ಮಾಡಿ ತೆಗೆಯೋಣ. 9.5 ಇಂಚ್ ಬರುತ್ತೆ. ಇಲ್ಲಿದ್ದ ಈ 9 ಪಾಯಿಂಟ್ ಇದು ಏನು ತೊಗೊಂಡಿರ್ತೀವಲ್ಲ, ಇದಕ್ಕೆ ನಾವು ಪ್ಲಸ್ 1.5 ಇಂಚಿನಷ್ಟು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿದಾಗ 10.5 ಇಂಚು ಬರುತ್ತೆ. 9.5ಗೆ 1.5 ಇಂಚು ಆ್ಯಡ್ ಮಾಡಿದಾಗ 10.5 ಬರುತ್ತೆ. 10.5ನಲ್ಲಿ 2 ಇಂಚನ್ನ ಇಲ್ಲಿ ಬೆಲ್ಟಲ್ಲಿ ಹೋಗುತ್ತಲ್ಲ, ಹಾಗಾಗಿ 2 ಇಂಚನ್ನು ಮೈನಸ್ ಮಾಡ್ಕೊಳ್ಬೇಕು. ಇಲ್ಲಿ 10.5ನಲ್ಲಿ 2 ಇಂಚು ಹೋದರೆ 8.5 ಬರುತ್ತೆ. ಇಲ್ಲಿ ಬೆಲ್ಟ್ ಬರುತ್ತಲ್ಲ, ಇಲ್ಲೇದು ಕಳೆದುಬಿಟ್ಟು ನಾವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. 8.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ.
ಈಗ ಇಲ್ಲಿ ಒಂದು ಲೈನ್ ಹಾಕೋಣ. ಈಗ ನೆಕ್ಸ್ಟು ಇಲ್ಲಿದ್ದ ಮುಂದಕ್ಕೆ 1.5 ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿದ್ದ ಮುಂದಕ್ಕೆ ಎಕ್ಸ್ಟ್ರಾ ಬೇಕಾಗಿಲ್ಲ, ಇಷ್ಟು ಸಾಕಾಗುತ್ತೆ, 1.5 ಇಂಚಿನಷ್ಟು. ಈಗ ಒಂದು ರೌಂಡ್ ಶೇಪು ಮಾರ್ಕ್ ಹಾಕ್ಕೊಳ್ಳೋಣ. ಕರೆಕ್ಟ್ ಇಲ್ಲಿಗೆ ಒಂದು ರೌಂಡ್ ಶೇಪು ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ, 9.5 ಇದೆಯಲ್ಲ, ಅದರಲ್ಲಿ ನಾವಿಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ 9.5ಗೆ ಈ ಥರ ಟೇಪನ್ನು ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಈ ಥರನಾರು ಫೋಲ್ಡಿಂಗ್ ಇಟ್ಕೊಂಡು ಮಾರ್ಕ್ ಹಾಕ್ಬೋದು, ಇಲ್ಲಾಂದರೆ ಓಪನ್ ಮಾಡ್ಕೊಳ್ಳಿ. ಇದು 4.25 ಇದೆ. ಇದು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈ ಸೈಡ್ ಆದರೂ ಅಷ್ಟೇ 4.25ಗೆ ಇಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅದೇ ನೀಟಿಗೆ ಇಲ್ಲಿ ಕೆಳಗಡೆ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಸ್ಟ್ರೈಟ್ ಕಟ್ ಆಗಿರೋದ್ರಿಂದ ನೀಟಿಗೆ ಬರುತ್ತೆ. ಇದು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಈಗ ಇಲ್ಲಿ ನಾವು ಟಕ್ಸ್ ಪಾಯಿಂಟನ್ನು ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡಲ್ಲಿ ಟಕ್ಸ್ ಪಾಯಿಂಟ್ ಇರುತ್ತಲ್ಲ, ನೀವಿಲ್ಲಿ ಈ ಥರ ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಮಾರ್ಕ್ ಹಾಕ್ಕೊಳ್ಬೇಕು. ಹಾಫ್ ಇಂಚನ್ನ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಇದರದ್ದು ಟಕ್ಸ್ ಉದ್ದ 4.25 ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಸ್ಕೇಲಲ್ಲಿ ಕರೆಕ್ಟಾಗಿ ಟ್ರ್ಯಾಂಗಲ್ ಶೇಪು ಬರ್ಕೊಳ್ಬೇಕು. ಈ ಪಾಯಿಂಟ್ಗೂ ಮಾರ್ಕ್ ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಈಸಿಯಾಗಿಯೇ ಹೇಳ್ಕೊಡ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚಿನಷ್ಟು ಪೂರ್ತಿಯಾಗಿ ಈ ಥರ ಡಾಟ್ ಇಟ್ಕೊಳ್ಳಿ. ಇಲ್ಲಾಂದರೆ ಪೂರ್ತಿ ಒಂದು ಲೈನ್ ಎಕ್ಸ್ಟ್ರಾ ಒಂದು ಲೈನ, ಅದು ಫ್ರಂಟ್ ಪೋರ್ಷನ್ನಿಗೆ ಮಾತ್ರ ಈ ಥರ ನಾನು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆಳಗಡೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಲ್ಲ, ಹಾಗಾಗಿ ಈ ಥರ ಫೋಲ್ಡಿಂಗ್ ಬರುತ್ತೆ. ಸ್ವಲ್ಪ ಈ ಥರ ಜಾಸ್ತಿ ತೊಗೊಳ್ಳಿ, ಈ ಥರ ಮಾರ್ಕು. ಇಲ್ಲಾಂದರೆ ನೀವು ಸ್ಟ್ರೈಟಾಗಿ ಬೇಕಂದರೆ ಲೈನ್ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಹೊರಗೆ ತೊಗೊಂಡಿದ್ದೀನಿ ಅಷ್ಟೇ. ಈ ಕಡೆನೂ ಸಹ ನಾವು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು, ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ ಈ ಥರ ಒಂದು ಅರ್ಧ ಇಂಚಿನಷ್ಟು ಮಾರ್ಕ್ ಹಾಕ್ಕೊಂಡು, ಇಲ್ಲಾಂದರೆ 1/4 ಇಂಚು ಈ ಥರ ಒಂದು ಸ್ವಲ್ಪ ರೌಂಡ್ ಶೇಪು ಮಾರ್ಕ್ ಹಾಕ್ಕೊಳ್ಬೇಕು. ಸ್ಟ್ರೈಟ್ ಆಗಲ್ಲ, ಸ್ವಲ್ಪ ಈ ಥರ ರೌಂಡ್ ಶೇಪು ಬಗ್ಗಿರೋ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಾರ್ಜಿನ್ನು ಬೇಡ, ಹಾಗಾಗಿ ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದ್ರ ಮೇಲೆ ಕಟ್ ಮಾಡ್ಕೊಳ್ಬೇಕು. ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬರೀ ಫ್ರಂಟ್ ಪೋರ್ಷನ್ ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಇದೆ, ಕಾಣಿಸ್ತಾ ಇದೆಯಲ್ಲ, 2 ಪದರ ಇದೆ, ಮುಂಭಾಗಕ್ಕೆ 2. ಈಗ ಹಿಂಭಾಗದ್ದು ಪಾರ್ಟನ್ನು ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಓಪನ್ ಮಾಡೋಣ. ನಾನಿಲ್ಲಿ ಫ್ರಂಟಿಂದು ಇದ್ರ ಮೇಲ್ಗಡೆನೇ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿದ್ದ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ಹಾಕ್ಕೊಳ್ಬೇಕು. ಹಿಂಭಾಗಕ್ಕೆ ನಾವು 2 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಿಂಭಾಗದ್ದು ಹಿಪ್ಪು ಇರೋದ್ರಿಂದ ಸ್ವಲ್ಪ 2 ಇಂಚು ಎಕ್ಸ್ಟ್ರಾ ಬೇಕು. ಈ ಥರ ಲೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು, ಇಲ್ಲಿದ್ದ ಇಲ್ಲೇ ತನಕ.
ಈ ಥರ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿದ್ದ ಮುಂದಕ್ಕೆ ಈ ಪಾಯಿಂಟ್ ಇದೆಯಲ್ಲ, ಇದು ಕರೆಕ್ಟಾಗಿ ಟಚ್ ಆಗಿರಬೇಕು. ಇಲ್ಲಿದ್ದ ಮುಂದಕ್ಕೆ 2 ಇಂಚಿನಷ್ಟು ಮಾರ್ಜಿನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಲೈನ್ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಬೇಡ, 2 ಇಂಚು ಸಾಕು. ನೋಡಿ, ಕರೆಕ್ಟಾಗಿ 2 ಇಂಚು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ರೌಂಡ್ ಶೇಪು ಮಾರ್ಕ್ ಹಾಕ್ಕೊಳ್ಬೇಕು. ಇದು ಹಿಂಭಾಗದ ಬಟ್ಟೆಗೆ ನಾನು ಹಾಕ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಹಿಂಭಾಗದ ಬಟ್ಟೆಗೆ ನಾನು ಈ ಮುಂಭಾಗದ್ದೇನು ಕರೆಕ್ಟಾಗಿದೆಯಲ್ಲ ಅಲ್ಲಿದ್ದ 1.5 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ನಾನು ಮುಂಭಾಗದ್ದು ಅಳತೆಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಅಲ್ಲಿದ್ದ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ 1.5 ಇಂಚಿನಷ್ಟು ಎಕ್ಸ್ಟ್ರಾನ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಕಂಪ್ಲೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಕರೆಕ್ಟಾಗಿ 1.5 ಇಂಚಿನ ಇರಬೇಕಿದು. ಈಗ ನೆಕ್ಸ್ಟು ಈ ಕಡೆ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿಲ್ಲ. ಹಾಗಾಗಿ ಇದು ಯಾವ ರೀತಿ ಇದೆ ಅದೇ ಥರನೇ ಬರ್ಕೊಂಬಿಡಬೇಕು. ಸೇಮ್ ಮಾರ್ಕ್ನ ಬರ್ಕೊಂಬಿಡಿ. ಇಲ್ಲಿನೂ ಅಷ್ಟೇ ಇದೇ ಮಾರ್ಕಿಗೆ ಬರ್ಕೊಂಬಿಡಿ. ಇಲ್ಲಿ 2 ಇಂಚು ಎಕ್ಸ್ಟ್ರಾನ ಈ ಥರ ಉದ್ದಕ್ಕೆ ಬರ್ಕೋಬೇಕು. ಈಗ ನೆಕ್ಸ್ಟು ಇಲ್ಲಿದ್ದ ಈ ಪಾಯಿಂಟಿಂದ ಈ ಥರ ಸ್ಕೇಲ್ ಇಟ್ಕೊಂಬಿಡಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲೈನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇದು ಪೂರ್ತಿಯಾಗಿ ತೆಗೆದುಬಿಡೋಣ ಫ್ರಂಟಿಂದು. ಇದು ಏನು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದು ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಪೂರ್ತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆಗ ಫಸ್ಟು ನೀವೇ ನೋಡ್ಬೋದು. ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಈಗ ನೋಡಿ, 2 ಲೇಯರ್ ಇದೆ ಇದು ಸಹ. ಈಗ ನೋಡಿ, ಇದು ನಾನು ಫ್ರಂಟು ತೆಗೆದಿಟ್ಬಿಟ್ಟು ಈಗ ಬ್ಯಾಕ್ ಅಷ್ಟೇ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಲೇಯರ್ ಇದೆ ಬ್ಯಾಕ್ ಸೈಡಿಂದು. 2 ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು. ನೆಕ್ಸ್ಟ್ ಈಗ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೆಡಿ ಆಗಬೇಕು. ನೆಕ್ಸ್ಟ್ ಈಗ ಫ್ರಂಟ್ ಪೋರ್ಷನ್ನಿಂದು ಫಸ್ಟು ಈ ಥರ ಟಕ್ಸ್ ಇರುತ್ತಲ್ಲ, ಇದನ್ನು ಇದ್ರ ಮೇಲ್ಗಡೆನೇ ಕರೆಕ್ಟಾಗಿ ಇಟ್ಬಿಟ್ಟು ಇದಕ್ಕೂ ನಾವು ಟಕ್ಸ್ ಹಿಡಿಬೇಕಲ್ಲ, ಹಾಗಾಗಿ ಮಾರ್ಕ್ ಬೇಕಲ್ಲ ಕರೆಕ್ಟಾಗಿ ಒಂದೇ ಥರದ್ದು. ಈ ಥರ ಒಂದು ಸಾರಿ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ, ಇದು ಮಾರ್ಕ್ ಬಿದ್ದಿದೆಯಲ್ಲ, ಇದನ್ನು ಬರ್ಕೊಂಬಿಡಿ ಕರೆಕ್ಟಾಗಿ. ಈಗ ಈ ಮಾರ್ಕ್ ಸೆಂಟ್ರ್ ಪಾಯಿಂಟ್ ಏನಿದೆಯಲ್ಲ, ಸೆಂಟ್ರಿಂದು ಲೈನು, ಅದು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. 2 ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಸುಕ್ಕು ಬರಬಾರ್ದು. ನಾವಿಲ್ಲಿ ಟಕ್ಸ್ ಹಿಡಿತೀವಲ್ಲ, ನೀಟಾಗಿ ಚೆನ್ನಾಗಿ ಬರಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ಕುಪ್ಪೆ ಥರ ಬರಬಾರ್ದು, ಫ್ಲಾಟ್ ಆಗಿರಬೇಕು. ನಾವು ಟಕ್ಸ್ ಹಿಡಿದ್ರೂ ಗೊತ್ತೇನೇ ಆಗಬಾರ್ದು, ಆ ಥರ ಟಕ್ಸ್ ಹಿಡಿಬೇಕಿಲ್ಲಿ. ಈಗ ಈ 2 ಇದೇ ಥರ ಇಟ್ಕೊಂಡು ಇಲ್ಲಿ ಎಲ್ ಶೇಪಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಲ್ಲ, ನೋಡಿ, ಇದು ಹೊರಮಕ್ಕಕ್ಕಿದೆ. ಈ ಥರ ಇಟ್ಕೊಳ್ಳಿ ಇದನ್ನು. ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು. ಇಲ್ಲಿ ಸೀಟ್ ಹತ್ರ 2 ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು. 1-2 ಸಾರಿ 3 ಸಾರಿ ಡೈಲಿ ಕಾಲೇಜ್ಗೆ ಹಾಕ್ಕೊಂಡು ಹೋಗೋ ಅಂಥ ಹುಡುಗಿಯರಾದರೆ 1-2 ಸಾರಿನಾದರೂ 3 ಸಾರಿನಾದರೂ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 6 ತಿಂಗಳು, ವರ್ಷ ಏನೂ ಆಗೋದಿಲ್ಲ. ಒಂದೊಂದು ಸಾರಿ ಸ್ಟಿಚ್ ಮಾಡಿದರೆ ಬೇಗ ಪಟ್ ಅಂತ ಕಿತ್ಕೊಂಡು ಹೋಗ್ಬಿಡುತ್ತೆ.
ಈಗ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಬೆಲ್ಟ್ ಹಚ್ಚೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ನಾನು ಬೆಲ್ಟಿಗೆ ಹಿಂಭಾಗಕ್ಕೂ ಮುಂಭಾಗಕ್ಕೂ ಸೇರಿಸ್ಬಿಟ್ಟು 2 ಲೇಯರಲ್ಲಿ ತೊಗೊಂಡಿದ್ದೀನಿ. 16 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಯಾವ ರೀತಿ ಕರೆಕ್ಟಾಗಿ ತೊಗೋಬೇಕು ಅಂತ ಅಂದರೆ, ಯಾವ ಸೈಜಿಗೆ ಎಷ್ಟು ತೊಗೋಬೇಕು ಅಂತ ಅಂದರೆ, ಇಲ್ಲಿ ನಾವು ಸೊಂಟದ ಸುತ್ತಳತೆನ ಇಲ್ಲಿ ನೋಡಿ ಪ್ಯಾಂಟ್ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಇದ್ರ ಉದ್ದ ಎಷ್ಟು ಬರುತ್ತೆ ನೋಡ್ಕೊಂಡು ಒಂದು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅಷ್ಟೇ, ತುಂಬಾ ಈಸಿ. ಈಗ ಇದಕ್ಕೆ ಅಗಲ ನಾನು 5 ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ. ನೀವು 4 ಇಂಚು ಬೇಕಂದರೆ ತೊಗೋಬೋದು. ಸಣ್ಣ ಪಟ್ಟಿ ಹಾಕೋದಾದರೆ ನಾನಿಲ್ಲಿ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಇಂಚಿನಷ್ಟು ಇದೆ. ಇದ್ರಾಗೆ ಒಂದು ಲೇಯರ್ನ ತೆಗಿತಾ ಇದ್ದೀನಿ. ಈಗ ಮುಂಭಾಗಕ್ಕಷ್ಟೇ ನಾನು ಕ್ಯಾನ್ವಾಸ್ ಪೇಪರ್ನ ಹಾಕೋದು. ಹಾಗಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಟ್ಕೊಂಡು ಫಸ್ಟು ಐರನ್ ಮಾಡ್ಕೊಳ್ಬೇಕು ಅಂತಂದು ಹೇಳ್ಬಿಟ್ಟು. ಈ ಥರ ಇಟ್ಕೊಳ್ಬೇಕು. ಫೋಲ್ಡಿಂಗ್ ಕಡೆಯಿಂದ ಇಟ್ಕೊಳ್ಬೇಕು. ಈ ಕಡೆ ಇಟ್ಕೋಬಾರ್ದು. ಇಲ್ಲಿ ಖಾಲಿ ಇರಬೇಕು. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಖಾಲಿ ಇರೋದು, ಅರ್ಧ ಇಂಚಿನಷ್ಟು ಖಾಲಿ ಇದೆ. ಈ ಥರ ಹಚ್ಕೊಳ್ಬೇಕು. ಸೆಂಟ್ರಿಗೆ ಇಟ್ಕೊಂಡು ಹಚ್ಕೊಳ್ಳಿ. ಐರನ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿದರೆ ಸ್ವಲ್ಪ ಒಂದು 1/4 ಇಂಚಿನಷ್ಟು ಬಟ್ಟೆ ಉಳಿದಿದೆ. ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಂಡು ಬರಬೇಕು. ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಈ ಥರ ಇಟ್ಕೊಳ್ಳಿ. ಈ ಬಟ್ಟೆನ ಇದ್ರ ಮೇಲ್ಗಡೆನೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡೋಣ. ಈ ಥರ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಂದೇಳ್ಬಿಟ್ಟು. ಕ್ಯಾನ್ವಾಸ್ ಪೇಪರ್ ಯಾಕೆ ಖಾಲಿ ಬಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ನೋಡಿ ಇದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ಯಾನ್ವಾಸ್ ಪೇಪರ್ ಪಕ್ಕ ಸ್ಟಿಚ್ ಮಾಡ್ಕೊಳ್ಬೇಕು. ಇಷ್ಟು ಬಟ್ಟೆ ಮಿನಿಮಮ್ ಬಿಡಲೇಬೇಕು. ನಿಮಗೆ ನೀಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಷ್ಟು 2 ಸೈಡಲ್ಲೂ ಬಿಡಬೇಕು. ನೆಕ್ಸ್ಟ್ ತೋರಿಸ್ತೀನಿ. ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲ್ಗಡೆ ಮೇಲೊಲಿಗೆನ ಹಾಕೊಳ್ಳೋಣ. ನೋಡಿ ಈ ಕೂಳೆ ಇದೆಯಲ್ಲ, ಈ ಕ್ಯಾನ್ವಾಸ್ ಪೇಪರ್ ಕಡೆಗೆ ಬರಬೇಕಿದು. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಮೇಲ್ಗಡೆ. ಈಗ ನೆಕ್ಸ್ಟು ಇದನ್ನು ಈ ಥರ ಇಟ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟೇ ಫೋಲ್ಡ್ ಮಾಡಿಕೊಂಡು, ಇಲ್ಲಾಂದರೆ ನೀವು ಸ್ಟಿಚ್ ಬೇಕಂದರೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಹೊಲಿಗೆ ಏನು ಕಾಣಿಸ್ತಾ ಇದೆಯಲ್ಲ, ಈ ಥರ ಫೋಲ್ಡಿಂಗ್ ಆಗಿ ಇಟ್ಕೊಂಡು ಇದ್ರ ಮೇಲ್ಗಡೆನೇ ಇಟ್ಕೊಂಡು 1-2 ಪಿನ್ ಹಾಕ್ಕೊಂಬಿಡಿ. ಕರೆಕ್ಟಾಗಿರುತ್ತೆ. ಈಗ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸರಿ ಸಾಕಾಗುತ್ತೆ ಇಲ್ಲಿ ಸ್ಟಿಚ್ ಮಾಡೋದು. ನೋಡಿ ನಾನಿಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಸಹ ಹಾಕ್ಕೊಳ್ಬೋದು ಬಿಗಿನರ್ಸ್ ಆಗಿದ್ರೆ. ಈಗ ಇಲ್ಲಿ ನಾನು ಏನು ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ, ನೋಡಿ ಈ ಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ, ಈ ಥರ ಇರಬೇಕು. ಸೊಕ್ಕು ಕಾಣಬಾರ್ದು. ಈ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ 1/4 ಇಂಚಿನಷ್ಟು ಏನಂದರೆ ಎಕ್ಸ್ಟ್ರಾ ಬರುತ್ತೆ, ಸ್ವಲ್ಪ ಬಿಟ್ಕೊಳ್ಬೇಕು. ಈ ಥರ ಪೂರ್ತಿ ಆದಮೇಲೆ ಕಟ್ ಮಾಡಿ ತೆಗಿಬೋದು. ಈ ಸೈಡು ಸ್ವಲ್ಪ ಉಳಿದಿದೆಯಲ್ಲ, ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈಗ ನೆಕ್ಸ್ಟು ಇದು ಮುಂಭಾಗದ್ದು ಬೆಲ್ಟ್ ಪಟ್ಟಿ ಹಚ್ಚಿದ್ದಾಯಿತು. ಈಗ ಹಿಂಭಾಗಕ್ಕೆ ನಾನು ಎಲಾಸ್ಟಿಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಟಕ್ಸು ನಾನು ಈ ಥರ ಹಿಡಿಬೇಕು. ಇಲ್ಲಿ ನೋಡಿ ಯಾವುದೇ ರಿಂಕಲ್ಸ್ ಆಗಲಿ ಏನೂ ಬಂದಿಲ್ಲ. ಈಗ ಹಿಂಭಾಗದ್ದು ಬಟ್ಟೆಗೆ ಎಲಾಸ್ಟಿಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ನೋಡಿ 1 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ. ಈಗ ಇಲ್ಲಿದ್ದ ಫಸ್ಟು ಪ್ಯಾಂಟಿನ ಮೇಲ್ಭಾಗದಿಂದ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಈ ಮಾರ್ಕಿಗೆ ಇದೇ ಥರ ಬರ್ಕೊಳ್ಳಿ ನೀವು. ನಿಮಗೆ ಗೊತ್ತಾಗಲಿ ಅಂತ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬಿಗಿನರ್ಸ್ ತುಂಬ ಜನ ಇದ್ದಾರಲ್ಲ, ಹಾಗಾಗಿ ಈ ಥರ ಮಾರ್ಕ್ ಹಾಕಿದ್ದೀನಿ. ಕರೆಕ್ಟಾಗಿ ಸ್ಟಿಚ್ ಮಾಡೋದು ಕಾಣೋದಿಲ್ಲ ಅಂತಂದು ಹೇಳ್ತಿರ್ತಾರಲ್ಲ, ಹಾಗಾಗಿ ನೀವು ಸಹ ಕರೆಕ್ಟಾಗಿ ಒಂದು ಸ್ಕೇಲಲ್ಲಿ ಬರ್ಕೊಂಬಿಡಿ. ನೀಟಾಗಿ ಬರುತ್ತೆ. ಸೊಟ್ಟ ಹೋಗೋದಿಲ್ಲ ಅವಾಗ.
ಈ ಥರ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಇದನ್ನು ಈ ಥರ ಓಪನ್ ಮಾಡಿಕೊಂಡು ಇದ್ರ ಮೇಲ್ಗಡೆನೆ ಸ್ಟಿಚ್ ಮಾಡ್ಕೊಳ್ಬೇಕು. ಮೇಲುವಲಿಗೆನ ಹಾಕ್ಕೊಳ್ಳಿ. ಈಗ ಈ ಥರ ಇಟ್ಕೊಂಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ಬಿಗಿನರ್ಸ್ ಆದರೆ ಸ್ಟಿಚ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಇನ್ನೂ. ಈ ಥರ ಇಟ್ಕೊಂಡು ಈ ಥರ ಫೋಲ್ಡಿಂಗ್ನ ತೊಗೊಂಬಂದು ಈ ಹೊಲಿಗೆ ಮೇಲೆ ಇಟ್ಕೊಳ್ಬೇಕು. ಈ ಹೊಲಿಗೆ ಮೇಲೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಸ್ಟಿಚ್ ಮಾಡೋಣ. ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ಎಲಾಸ್ಟಿಕ್ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ತೀನಿ. ನಾನಿಲ್ಲಿ 1 ಇಂಚಿನಷ್ಟು ಎಲಾಸ್ಟಿಕ್ ತೊಗೊಂಡಿದ್ದೀನಿ. ನೀವು 2 ಇಂಚಿಂದು ಬೇಕಂದರೆ ತೊಗೋಬೋದು. 2 ಇಂಚಿನಷ್ಟು ಗ್ಯಾಪ್ ಇದೆ. ಇದು ಫ್ರಂಟ್ ಪೋರ್ಷನ್ನು, ಇದು ಬ್ಯಾಕ್ ಪೋರ್ಷನ್ನಿಂದು. ಫ್ರಂಟ್ ಪೋರ್ಷನ್ನಿಂದ ಪ್ಯಾಂಟಿನ ಬಟ್ಟೆ ಇರುತ್ತಲ್ಲ ಮುಂಭಾಗದ್ದು, ಅದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಕರೆಕ್ಟ್ ಇದೇ ಅಳತೆಗೆ, ಸೊಂಟದ ಸುತ್ತ ಅಳತೆಗೆ ತೊಗೋಬೇಕು. ನೋಡಿ, ಇದು ಕರೆಕ್ಟಾಗಿ ತೊಗೊಂಡಿದ್ದೀನಿ. ಹೆಚ್ಚಿಗೆನೂ ತೊಗೊಂಡಿಲ್ಲ, ಕಡಿಮೆನೂ ತೊಗೊಂಡಿಲ್ಲ. ಇಲ್ಲ ಅಂದರೆ ನೀವು ಸೊಂಟದ ಸುತ್ತಳತೆ ನಿಮ್ದು ಏನಿರುತ್ತಲ್ಲ ಅದರಲ್ಲಿ ಅರ್ಧ ತೊಗೋಬೇಕು. ಮತ್ತು ಅದರಲ್ಲಿ 3 ಇಂಚು ಇಲ್ಲಾಂದರೆ 2 ಇಂಚು ಕಡಿಮೆ ಮಾಡ್ಕೊಳ್ಬೇಕು ಎಲಾಸ್ಟಿಕ್ಕಲ್ಲಿ. ಇದನ್ನು ಇದರೊಳಗಡೆ ಪೋಣಿಸೋಣ ಪೂರ್ತಿ. ಇಲ್ಲಿ ಈ ಸೈಡಲ್ಲಿ ಬಂದಿದೆಯಲ್ಲ, ಇಲ್ಲಿ ಬಟ್ಟೆಗೂ ಅದಕ್ಕೂ ಸೇರಿಸಿ ಪಿನ್ ಹಾಕೊಂಬಿಡಿ. ಈ ಸೈಡು ಅಷ್ಟೇ. ಈಗ ಇದನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಪಿನ್ ತೆಗೆದಿದ್ದೀನಿ. ಈಗ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಆ ಬಟ್ಟೆ ಒಳಗೆ ಇರಬೇಕದು, ಪೂರ್ತಿ ಹೊರಗಿರಬಾರ್ದು ಎಲಾಸ್ಟಿಕ್ಕು. ಈಗ ಈ ಸೈಡಿಂದು ತೊಗೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಎಲಾಸ್ಟಿಕ್ ಒಳಕ್ಕೆ ಹೋಗಿದ್ರೆ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. 1-2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಥರ ಜಗ್ಗಬೇಕು. ಇದನ್ನು ಕರೆಕ್ಟಾಗಿ ಬಟ್ಟೆ ಈ ಥರ ಜಗ್ಗಿದ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಇದ್ರ ಮೇಲೆ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳೋಣ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈಗ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ನೀವು ಎಲಾಸ್ಟಿಕ್ನ ಬೇಕಂದರೆ ಹಾಕ್ಕೊಳ್ಬೋದು. ಈಗ ನೋಡಿ, ಇದು ಫ್ರಂಟು, ಇದು ಬ್ಯಾಕು. ಇದನ್ನು ಇದ್ರ ಮೇಲ್ಗಡೆ ಇಟ್ಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಈ ಥರ ಜೋಡಿಸ್ಕೋಬೇಕು. ಕರೆಕ್ಟಾಗಿ ಜೋಡಿಸ್ಕೊಂಡು ಈಗ ಫಸ್ಟು ನಾವು ಈ ವಿ ಶೇಪಲ್ಲಿ ಏನಿದೆಯಲ್ಲ ಒಳಭಾಗದ, ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಕಾಲು ಕಡೆಯಿಂದ ಜೋಡಿಸ್ಕೊಳ್ಳಿ. ಕರೆಕ್ಟಾಗಿ ಲೆವೆಲಾಗಿ ಜೋಡಿಸ್ಕೋಬೇಕು. ಒಂದು ಸೈಡ್ ಕರೆಕ್ಟಾಗಿದ್ದರೆ ಆಯಿತು. ಇಲ್ಲಿ ಕಡಿಮೆ ಬರುತ್ತೆ, ಇರಲಿ. ಇದು ಇದೇ ಥರನೇ ಪ್ಯಾಂಟ್. ಇದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಸಹ 2 ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈಗ ನೋಡಿ, ಇದನ್ನು ಪ್ಯಾಂಟ್ ಹತ್ರ ಕೆಳಗಡೆ ನಾನು 2.5 ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದೊಂದು ಮಡಿಕೆ 1 ಇಂಚಿನಂಗೆ, ಒಟ್ಟು ಅಲ್ಲಿಗೆ 2.5 ಇಂಚಿನಷ್ಟು ಇಲ್ಲಿ ಫೋಲ್ಡಿಂಗಲ್ಲಿ ಹೋಗಬೇಕಿದು. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದೇ ಥರನೇ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಪಿನ್ ಹಾಕ್ಕೊಳ್ಳಿ. ಬಿಗ್ನರ್ಸ್ ಆಗಿದ್ದರೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಕಾಲಿಂದು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ. ಇದು ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಇಟ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡಿದ್ದಾಗಿದೆ. ಈಗ ಇದನ್ನು ಈ ಥರ ಜೋಡಿಸ್ಕೋಬೇಕು, ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಕರೆಕ್ಟಾಗಿರಬೇಕು, ಇಲ್ಲಿ ಕೆಳಗಡೆನೂ ಕರೆಕ್ಟಾಗಿರಬೇಕು. ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಸ್ಟಿಚ್ ಮಾಡೋಣ. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಇದೇ ಥರನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಾರ್ದು, ಸುಕ್ಕು ಬರಬಾರ್ದು. ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಏಕೆಂದರೆ ವೇರ್ ಮಾಡಿದಾಗ ಒಂದು ಸ್ವಲ್ಪ ರಿಂಕಲ್ಸ್ ಎಲ್ಲ ಬರಬಾರ್ದು. ಆ ಥರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಐರನ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ಅಂತ. ಇದನ್ನು 2 ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕಿಲ್ಲಿ. ಈಗ ನೋಡಿ, ನಾನು ಇಲ್ಲಿ ಡಿಸೈನ್ ಮಾಡಲಿಕ್ಕೆ ಗುಂಡಿ ತೊಗೊಂಡಿದ್ದೀನಿ. ಈ ಥರ ಬಟ್ಟೆನ, ಡ್ರೆಸ್ ಮ್ಯಾಚಿಂಗಿನ ಬಟ್ಟೆನ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫುಲ್ ಟೈಟಾಗಿ ಸುತ್ಕೊಳ್ಳಿ. ಇಲ್ಲಿ 1-2 ಸಾರಿ ನಾಟ್ ಹಾಕೊಂಬಿಡಿ. ನಮಗೆ ಇಲ್ಲಿ ಡಿಸೈನಿಗೆ 4 ಬಟನ್ಸ್ ಬೇಕಾಗುತ್ತೆ ಈ ಥರದ್ದು. ಇದನ್ನಿಲ್ಲಿ ಕಟ್ ಮಾಡಿ ತೆಗೆಯೋಣ. ಇದನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಡ್ರೆಸ್ ಮ್ಯಾಚಿಂಗ್ ಯಾವುದಿರುತ್ತೆ ನೋಡಿಕೊಂಡು ಅದನ್ನು ಈ ಥರ ಬಟನ್ಸ್ನ ರೆಡಿ ಮಾಡ್ಕೊಳ್ಬೇಕು. ಹೀಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಓಪನ್ ಮಾಡ್ಕೊಳ್ಳಿ. ನೋಡಿ, ಹೊರಭಾಗಕ್ಕೆ ಬರುತ್ತಲ್ಲ ಕಾಲಿಂದು, ಈ ಥರ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಈ ಥರ ಮಾರ್ಕ್ ಹಾಕೊಂಬಿಡಿ. 2 ಬರಬೇಕು ಈ ಥರ. ಇಲ್ಲಾಂದರೆ ನೀವು 3 ಹಾಕ್ಕೊಳ್ಳಿ, 5 ಹಾಕ್ಕೊಳ್ಳಿ, ಎಷ್ಟಾದರೂ ಹಾಕ್ಕೊಳ್ಬೋದು ಈ ಸೈಡಲ್ಲಿ. ಇಲ್ಲಿ ನೀವು ಓಪನ್ ಸಹ ಮಾಡ್ಕೊಳ್ಬೋದು. ಸ್ಟಿಚ್ ಮಾಡೋದಕ್ಕಿಂತ ಮುಂಚೆನೇ ನಾವಿಲ್ಲಿ ಪ್ಯಾಂಟನ್ನು ಓಪನ್ ಸಹ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ಇದೇ ಥರನೇ 4 ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಈ ಸ್ಟಿಚಿಂಗು, ಈ ಪ್ಯಾಂಟ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಸಾಧ್ಯವಾದಷ್ಟು. ಈ ಥರದ ಪ್ಯಾಂಟು ಕಾಲೇಜ್ ಹುಡುಗರಿಗೆ ತುಂಬಾ ಇಷ್ಟ. ಈಗಿನ ಟ್ರೆಂಡ್ ಇದು, ತುಂಬಾ ಟ್ರೆಂಡ್ ಇದೆ. ನೋಡಿ, ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕುರ್ತಿ ಟಾಪ್ಸ್ಗಳಿಗೆ, ಎಲ್ಲ ಥರದ್ದು ಟಾಪ್ಸ್ಗಳಿಗೂ ಬರುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ, ಒಂದು ಇಮೇಜ್ ಫೋಟೋ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಫೈನಲ್ ಆಗಿ ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈ ಮಾಡಿ. ಕಾಲೇಜ್ ಹುಡುಗರಿಗೆ ಇದು ತುಂಬಾ ಇಷ್ಟ. ಈಗ ಟ್ರೆಂಡು ಇದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕುರ್ತೀಸ್ಗಳಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಹ ಕಾಣಿಸುತ್ತೆ. ಡ್ರೆಸ್ಗಳಿಗೂ ಸಹ ಹಾಕ್ಬೋದು.